ನಮಸ್ಕಾರ ಕರ್ನಾಟಕ. ನಾನು ರೀಸೆಂಟಾಗಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗಿದ್ದೆ. ರೀಸನ್ ಏನಂದರೆ, ನಮ್ಮ ಕಾಲೇಜವರು ಶೇಷಾದ್ರಿಪುರಂ ಕಾಂಪೋಸಿಟ್ PU ಕಾಲೇಜಲ್ಲಿ ಓದಿರೋ ದೀಪಾ ರಾಣಿ ಅವರು ರಂಗಪ್ರವೇಶ ಮಾಡ್ತಿದ್ರು. ಅವರ ಗತ್ತು ಗಾಂಭೀರ್ಯ ನೋಡೋದಕ್ಕೆ 2 ಕಣ್ಣು ಸಾಲದು. ನೃತ್ಯ ದಿಶಾ ಸಂಸ್ಥೆ ಹಲವಾರು ಸಾಧಕರಿಗೆ ಸನ್ಮಾನ ಮಾಡಿಕೊಂಡು ಬಂದಿದೆ. ಈಗಾಗಲೇ ನಾಡಿನ ಹೆಸರಾಂತ ಕಲಾವಿದರಿಗೆ ಅವರ ಸಾಧನೆಯನ್ನು ಪರಿಗಣಿಸಿ ನೃತ್ಯ ದಿಶಾ ಪ್ರಶಸ್ತಿಯನ್ನು ಅರ್ಪಿಸಿದ್ದಾರೆ. ವಿದ್ವಾನ್ ರಂಗಸ್ವಾಮಿ, ಕಲಾಮಂಡಲಂ ಗುರು ಉಷಾದಾತರ್, ಡಾಕ್ಟರ್ ಸೂರ್ಯಪ್ರಸಾದ್, ಗುರು ವಸಂತಲಕ್ಷ್ಮಿ, ಗುರು ಚಂದ್ರಶೇಖರ್ ಕಿಟ್ಟಪ್ಪ ಪಿಳ್ಳೈ, ಗುರು ಸಲಾಹುದ್ದೀನ್ ಪಾಷಾ, ಗುರು ಪ್ರಕಾಶ್ ಅಯ್ಯರ್, ಗುರು ಸೀತಾ, ಗುರು ಪದ್ಮಾ ಹೇಮಂತ್, ಗುರು ವೈಜಯಂತಿ ಕಾಶಿ, ಹೀಗೆ ಹಲವಾರು ಸಾಧಕರಿಗೆ ಗೌರವ ಪ್ರಮಾಣವನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಇಂದು ನೃತ್ಯ ದಿಶಾ ಪ್ರಶಸ್ತಿ ಕರ್ನಾಟಕ ಕಲಾಶ್ರೀ ಪ್ರಖ್ಯಾತ ಮೃದಂಗ ವಿದ್ವಾನ್ ಶ್ರೀ SV ಗಿರಿಧರ್ ರವರಿಗೆ ಹಾಗೂ ಕರ್ನಾಟಕ ಕಲಾಶ್ರೀ ಶ್ರೀ ಸುಗ್ಗನಹಳ್ಳಿ ಷಡಾಕ್ಷರಿರವರಿಗೆ ಅರ್ಪಿಸಲಿದ್ದಾರೆ. ಶ್ರೀ ಸುಗ್ಗನಹಳ್ಳಿ ಷಡಾಕ್ಷರಿರವರು ಕಲಾಮಂಡಲ ಪ್ರೊಫೆಸರ್ ಉಷಾದಾತರವರಲ್ಲಿ ಭರತನಾಟ್ಯ ಮತ್ತು ಕೂಚಿಪುಡಿ ಅಭ್ಯಾಸ ಮಾಡಿದ್ದು, ಇವರು ನಂತರ ನೃತ್ಯ ಕಲಾಮಂದಿರದಲ್ಲಿ ಗುರು ಶ್ರೀಮತಿ ಭಾನುಮತಿ ಅವರಲ್ಲಿ. ಓಕೆ, ಈಗ ದೀಪಾ ರಾಣಿಯವರ ಗುರುಗಳಾದ ದರ್ಶಿನಿ ಮಂಜುನಾಥ್ ಅವರನ್ನು ಮಾತಾಡ್ಸೋಣ ಬನ್ನಿ. ನಮ್ಮ ಸಂಸ್ಥೆ ನೃತ್ಯ ದಿಶಾ ಟ್ರಸ್ಟ್ ಬೆಂಗಳೂರು. ನಾವು ಇವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ಕುಮಾರಿ ದೀಪರಾಣಿಯವರ ರಂಗಪ್ರವೇಶನ ನೆರವೇರಿಸಿದ್ದೀವಿ. ಅದು ಅದ್ದೂರಿಯಿಂದ ಸುಸೂತ್ರವಾಗಿ ಗುರು ಹಿರಿಯರ ಆಶೀರ್ವಾದದಿಂದ ಮೂಡಿಬಂದಿದೆ. ಮೇಡಮ್, ಇವತ್ತು ವಿಶೇಷ ಏನು ಮೇಡಮ್? ನಿಮ್ಮ ಶಿಷ್ಯ ಇವತ್ತು ನಿಮ್ಮ ಶಿಷ್ಯನ ಹೇಗೆ? ಅದೇ ಹೇಳಿ. ನೀವು ಉಷಾದಾತಾರ್ ಅವರ ಶಿಷ್ಯನ? ನಾನು ದರ್ಶಿನಿ ಮಂಜುನಾಥ್ ಅಂತ. ನಾನು ಮೂಲತಃ ಚಿತ್ರದುರ್ಗದವಳು. ಬೆಂಗಳೂರಲ್ಲಿ ನಮ್ಮ ಸಂಸ್ಥೆನ ಶುರು ಮಾಡಿ ನಾವು ಇವಾಗಲೇ 2 ದಶಕಗಳಾಗ್ತಾ ಬಂದಿದೆ. ಈ ಕಲಾ ಸಂಸ್ಥೆ ನೃತ್ಯಕ್ಕೆ ಅಡಿಪಾಗಿರುವಂತಹ ಸಂಸ್ಥೆ. ಇದು ನಮ್ಮ 15ನೇ ರಂಗಪ್ರವೇಶ. ಕುಮಾರಿ ದೀಪರಾಣಿಯವರು ಅವರ ನಾಟ್ಯ ವಿಶಾರದ ಅನ್ನುವಂತಹ ಒಂದು ಎಕ್ಸಾಮ್ನ ಮುಗಿಸಿ ಇವತ್ತು ಸುಸೂತ್ರವಾಗಿ ಅವರ ರಂಗಪ್ರವೇಶನ ಮಾಡಿದ್ದಾರೆ. ಇದು ನೃತ್ಯ ದಿಶಾದ 15ನೇ ರಂಗಪ್ರವೇಶ. ಈ ರಂಗಪ್ರವೇಶದ ವಿಶೇಷತೆ ಏನು ಅಂತ ಹೇಳಿದ್ವಿ. 8 ದಿಕ್ಕುಗಳಿಗೂ ನಮನ ಸಲ್ಲಿಸಿ ನಾವು ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡಿದ್ದೀವಿ. ಅದರ ಮೂಲಕ ಅವಳು ಹೀಗೆ ಮುಂದೆ ನೃತ್ಯ ಕ್ಷೇತ್ರದಲ್ಲಿ ಬೆಳಗಲಿ ಅನ್ನೋದು ನಮ್ಮ ಆಸೆ ಕೂಡ. ಇದರಲ್ಲಿ ವಿಶೇಷವಾಗಿ ಒಂದು ಚೂರ್ಣಿಕೆ ಕೂಡ ಮಾಡಿದ್ವಿ. ನಿಜಕ್ಕೂ ನಿಮ್ಮ ಮಾತು ನಿಸ್ವರ. ಈಗ ಸ್ಟೇಜ್ ಮೇಲೆ ಕೂತಿರೋ ಗಣ್ಯರನ್ನು ಮಾತಾಡಿಸೋ ಸಮಯ. ಡಾಕ್ಟರ್ ಮಂಜುನಾಥ್ ಅವರು ಹೇಳಿದಾಗೆ ಮೈಕ್ ಸಿಕ್ಬಿಟ್ರೆ ಮಾತಾಡೋದು ಜಾಸ್ತಿ ಆಗಿಬಿಡುತ್ತೆ. ತಾವೆಲ್ಲ ಮೇಷ್ಟ್ರುಗಳು. ಆದರೆ ಇವತ್ತು ಉದ್ದೇಶಪೂರ್ವಕವಾಗಿ ನನ್ನ ಮಾತನ್ನು ಕಮ್ಮಿ ಮಾಡೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಎಂದಿನಂತೆ ಇಂದಿನ ರಂಗಪ್ರವೇಶ ಬಹಳ ಅಚ್ಚುಕಟ್ಟಾಗಿ ಮೂಡಿಬಂದಿದೆ. 15ನೇ ರಂಗಪ್ರವೇಶವನ್ನು ಮಾಡಿಸಿ ಅದೊಂದು ರೀತಿ ಗುರುಗಳಿಗೂ ರಂಗಪ್ರವೇಶ ಮಾಡಿದಾಗೇನು ಲೆಕ್ಕ. ಅದು ಅತ್ಯಂತ ಯಶಸ್ಸನ್ನು ಕಂಡಿರ್ತಕ್ಕಂಥ ಡಾಕ್ಟರ್ ದರ್ಶಿನಿ ಮಂಜುನಾಥ್ ಅವರನ್ನು ನಾನು ಹಾರ್ದಿಕವಾಗಿ ಅಭಿನಂದಿಸೋದಕ್ಕೆ ಇಷ್ಟಪಡ್ತೀನಿ. ನಾನು ಎರಡನೇದಾಗಿ ಈ ರಂಗಪ್ರವೇಶ ಕಾರ್ಯಕ್ರಮವನ್ನು ಮಾಡಿ ತಾನು ಕಲಿತಿರ್ತಕ್ಕಂಥ ವಿದ್ಯೆಯನ್ನು, ತಾನು ಕಲಿತಿರ್ತಕ್ಕಂಥ ಕಲೆಯನ್ನು ರಸಿಕರ ಮುಂದೆ ಪ್ರದರ್ಶಿಸಿ ಸೈ ಅಂತ ಅನಿಸ್ಕೊಳ್ತಾ ಇರ್ತಕ್ಕಂಥ ಯುವ ಪ್ರತಿಭೆ ದೀಪಾ ರಾಣಿಯವರನ್ನು ನಾನು ಅಷ್ಟೇ ಸಂತೋಷವಾಗಿ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸ್ತಾ ಇದ್ದೀನಿ. ನಾನು ಡಾಕ್ಟರ್ ದರ್ಶಿನಿಯವರು ಏನೇ ಮಾಡಿದ್ರೂ ಅದರಲ್ಲಿ ಒಂದು ಹೊಸತನ ಇರುತ್ತೆ. ಅವರ ಪ್ರತಿಯೊಂದು ಪ್ರವೇಶದಲ್ಲಿ ಒಂದಲ್ಲ ಒಂದು ಹೊಸತನವನ್ನು ನಾನು ಕಾಣ್ತಾ ಇರ್ತೀನಿ. ಸಾಮಾನ್ಯವಾಗಿ ಬಹುತೇಕವಾಗಿ ನಾನು ದರ್ಶಿನಿಯವರ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಿದ್ದೀನಿ, ಮಾಡ್ತಾಯಿದ್ದೀನಿ. 1-2-3 ಕಾರ್ಯಕ್ರಮಗಳು ಮಿಸ್ ಆಗಿದೆ. ಅದು ನನಗೆ ಬಹಳ ಲಾಸ್ ಆಗಿದೆ. ಆದರೆ ಅವರು ಬೆಳೀತಾ ಇರತಕ್ಕಂಥ ಒಂದು ರೀತಿಯನ್ನು ನೋಡಿದ್ರೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಈ ದಿನದ ಕಾರ್ಯಕ್ರಮದಲ್ಲಿ ಅಚೂರ್ಣಿಕ, ಶಬ್ದಂ, ಪುಷ್ಪಾಂಜಲಿ ಇದೆಲ್ಲ ಮಾಡಿದ್ರು. ಪ್ರತಿಯೊಂದರಲ್ಲೂ ಒಂದೊಂದು ವೈಶಿಷ್ಟ್ಯವನ್ನು ಕಂಡೆ ನಾನು.
ಅಷ್ಟದಿಕ್ಪಾಲಕ ವಂದನೆಯನ್ನು ಮಾಡಿದ ರೀತಿ ನನಗೆ ಬಹಳ ಇಷ್ಟ ಆಯಿತು. ನೃತ್ಯವನ್ನು ಯಾವ ರೂಪದಲ್ಲಿ ನಾವು ಪ್ರದರ್ಶಿಸಬಹುದು, ನೃತ್ಯವನ್ನು ಯಾವ ರೀತಿಯಲ್ಲಿ ನಾವು ಅಳವಡಿಸ್ಕೋಬೋದು, ನೃತ್ಯದಲ್ಲೂ ಸಹ ರಸೋತ್ಪತ್ತಿ ಆಗತ್ತೆ ಅನ್ನೋದನ್ನು ದರ್ಶಿನಿಯವರು ಪ್ರೂವ್ ಮಾಡ್ತಾ ಬರ್ತಾಯಿದ್ದಾರೆ. ಸಾಮಾನ್ಯವಾಗಿ ನೃತ್ಯ ಅಂದ್ಬಿಟ್ರೆ ಅದೊಂದು ಟೆಕ್ನಿಕಲ್ ಐಟಮ್ಮು, ಅದರಲ್ಲಿ ರಸ ಇರೋದಿಲ್ಲ ಅನ್ನೋಂಥ ಮಾತನ್ನು ಆಡಿರೋದು ಉಂಟು. ನಾನು ಅವರ ಹತ್ರ ಚರ್ಚೆ ಮಾಡಿದ್ದೂ ಉಂಟು, ವಾದ ವಿವಾದಗಳಾಗಿದ್ದೂ ಉಂಟು. ಕೊನೆಗೆ ಅವರು ನನ್ನ ದಾರಿಗೆ ಬಂದರು. ನೃತ್ಯದಲ್ಲೂ ಸಹ ನೃತ್ಯವನ್ನು ನೋಡಿದ ಮೇಲೂ ಸಹ ರಸೋತ್ಪತ್ತಿ ಆಗುತ್ತೆ ಅನ್ನುವಂಥ ಮಾತನ್ನು ನಾನು ಪ್ರೂವ್ ಮಾಡಿದ್ದೆ. ಅದೇ ರೀತಿ ಈ ದಿನದ ಕಾರ್ಯಕ್ರಮದಲ್ಲಿ ಅತ್ಯಂತ ಅಚ್ಚುಕಟ್ಟಾದ ನೃತ್ಯ, ಅಭಿನಯ ಮೂರನ್ನು ಸಮತೋಲನವಾಗಿ ಬೆರೆಸಿಕೊಂಡು ಅದನ್ನು ನಮ್ಮ ಮುಂದೆ ಪ್ರದರ್ಶಿಸಿದಂಥ ದೀಪಾ ರಾಣಿಯವರನ್ನು ನಾನು ಮತ್ತೊಮ್ಮೆ ಮಗದೊಮ್ಮೆ ಹಾರ್ದಿಕವಾಗಿ ಅಭಿನಂದಿಸಿ, ಆಕೆಗೆ ಒಳ್ಳೆಯ ಭವಿಷ್ಯ ಇರಲಿ, ಭಗವಂತ ಆಕೆಗೆ ಎಲ್ಲ ರೀತಿಯನ್ನು ಯಶಸ್ಸನ್ನು ಕೊಡಲಿ ಅಂತೇಳಿ ನಾನು ಕೇಳ್ಕೊಡ್ತೀನಿ. ದರ್ಶಿನಿ ಮಂಜುನಾಥ್ ಅವರು ಇವಾಗ ಡಾಕ್ಟರು, PhD ಹೋಲ್ಡರು. ಈಗಾಗಲೇ 6-7 ತಿಂಗಳು ಆಗೋಯ್ತು. ಆದರೆ ಇನ್ನು ದರ್ಶಿನಿಯವರು ಅದನ್ನು ಸೆಲೆಬ್ರೇಟ್ ಮಾಡಲಿಲ್ಲ. PhD ಬಂದಿದ್ದಕ್ಕೆ ಅವ್ರಿಗೆ ಒಂದು ದೊಡ್ಡ ಸನ್ಮಾನ ಆಗಬೇಕು, ನೀವೆಲ್ಲ ದೊಡ್ಡ ಮನಸ್ಸು ಮಾಡಬೇಕು. ಈ ದೀಪಾ ರಾಣಿಯವರ ತಂದೆ ತಾಯಿಯಂದರು, ದೀಪಾ ರಾಣಿಯವರ ವಿದ್ಯಾರ್ಥಿನಿಯರು ಯಾರ್ಯಾರು ಇದ್ದೀರಾ ಅವರೆಲ್ಲ ಸೇರಿ, ಎಲ್ಲ ಕಲಾ ಪೋಷಕರು ಸೇರಿ ಡಾಕ್ಟರ್ ದರ್ಶಿನಿ ಮಂಜುನಾಥ್ ಅವರಿಗೆ ಒಂದು ದೊಡ್ಡ ಸನ್ಮಾನವನ್ನು ಏರ್ಪಡಿಸಿ, ಆಕೆಯ ಒಂದು ಕೌಶಲ್ಯವನ್ನು, ಆಕೆಯ ಒಂದು ಪಾಂಡಿತ್ಯವನ್ನು, ಆಕೆಯ ಒಂದು ಪರಿಣತಿಯನ್ನು ನಾವೆಲ್ಲ ಗುರುತಿಸಿ ಆಕೆಯನ್ನು ಅಭಿನಂದಿಸಬೇಕು ಅನ್ನೋದು ನನ್ನ ಮಹತ್ವಾಕಾಂಕ್ಷೆ ಇದೆ. ಹಾಗಾಗಿ ಆ ದಿನ ಬೇಗ ಬರಲಿ, ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸುವಂತಾಗಲಿ ಅಂತೇಳಿ ನಾನು ಭಗವಂತನಲ್ಲಿ ಕೇಳ್ಕೊಡ್ತಾ ಇದ್ದೀನಿ. ಇನ್ನು ಇಂದಿನ ಕಾರ್ಯಕ್ರಮದಲ್ಲಿ ಸಂಗೀತಗಾರರಾಗಿ ಮೆರೆದವರು ನಮ್ಮ ನೃತ್ಯ ಕ್ಷೇತ್ರದ ಅತ್ಯಂತ ಹಿರಿಯ ಅನುಭವಿ ಕಲಾವಿದರುಗಳು. ಭಾರತಿ ವೇಣುಗೋಪಾಲ್ ಗಾಯನದಲ್ಲಿ ಬಹಳ ಸೊಗಸಾಗಿ ಸ್ಪಂದಿಸಿದ್ದಾರೆ. ಈ ನಡುವೆ ಆಕೆ ಒಬ್ಬ ಒಂದು ಉತ್ಕೃಷ್ಟವಾದ ವಾಗ್ಗೇಯಕಾರಿಣಿಯಾಗಿಯೂ ಸಹ ನಮ್ಮ ಮುಂದೆ ಕಾಣಿಸ್ತಾ ಇರೋದು ನನಗೆ ಬಹಳ ಸಂತೋಷವನ್ನು ಉಂಟು ಮಾಡಿದೆ. ಅವರಲ್ಲಿ ಇರ್ತಕ್ಕಂಥ ಅಪಾರವಾದ ಅನುಭವ, ಆ ಜ್ಞಾನವನ್ನು ಈ ರೀತಿ ಹೊಸ ಹೊಸ ರಚನೆಗಳನ್ನು ಮಾಡುವಂತಹ ರೀತಿಯಲ್ಲಿ ಮೂಲಕ ತಮ್ಮ ಜ್ಞಾನದ ಪ್ರಸಾರವನ್ನು ಮಾಡ್ತಾ ಇದ್ದಾರೆ, ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಅದು ನಿಜವಾಗಲೂ ಅಭಿನಂದನಾರ್ಹವಾದುದು. ಭಾರತಿ ವೇಣುಗೋಪಾಲ್ ಅವರನ್ನು ಇಂದಿನ ಕಾರ್ಯಕ್ರಮದಲ್ಲಿ ಗಾಯನವಷ್ಟೇ ಅಲ್ದಿರ ಈ ಕೆಲವು ರಚನೆಗಳನ್ನು ಸಹ ಮಾಡಿಕೊಟ್ಟು ಕಾರ್ಯಕ್ರಮ ಅಂದಗಾಣುವಂಥ ರೀತಿ ಮಾಡಿದಾರಲ್ಲ, ಅದಕ್ಕಾಗಿ ಗಾಯಕಿ ಭಾರತಿ ವೇಣುಗೋಪಾಲ್ ಅವರನ್ನು ನಾನು ಹಾರ್ದಿಕವಾಗಿ ಅಭಿನಂದಿಸ್ತೀನಿ. ಅವರೊಂದಿಗೆ ಎಂದಿನಂತೆ ಪಕ್ವಾದ್ಯದಲ್ಲಿ ಮಧುಸೂದನ್ ಅವರ ಪಿಟೀಲು, ಅಚ್ಯುತ್ ಅವರ ವೀಣೆ, ನಮ್ಮ ಸಂಗೀತ ಕ್ಷೇತ್ರದ ಅತ್ಯಂತ ವರಿಷ್ಠ ಕಲಾವಿದರಾಗಿರ್ತಕ್ಕಂಥ HS ವೇಣುಗೋಪಾಲ್ ಅವರು ಕೊಳಲ್ನಲ್ಲಿ, ಅಷ್ಟೇ ಹಿರಿಯರಾಗಿರ್ತಕ್ಕಂಥ ಮೃದಂಗವಾದಕ ಗಿರಿಧರ್ ಅವರು, ಅವರ ಸುಪುತ್ರ ಕಾರ್ತಿಕ್ ವೈಧಾತ್ರಿಯವರು, ಇವೆಲ್ಲ ಒಗ್ಗೂಡಿ ಒಟ್ಟಾಗಿ ಈ ಕಾರ್ಯಕ್ರಮದ ಅಂದವನ್ನು ಹೆಚ್ಚಿಸೋದಕ್ಕೆ ಬಹಳ ಸೊಗಸಾಗಿ ಸ್ಪಂದಿಸಿದ್ದಾರೆ. ಈ ಎಲ್ಲ ಕಲಾವಿದರುಗಳನ್ನು ನಾನು ಅಭಿನಂದಿಸೋದಕ್ಕೆ ಇಷ್ಟಪಡ್ತೀನಿ. ನಾನು ಬಹಳ ವರ್ಷಗಳ ನಂತರ ನಮ್ಮ ನೃತ್ಯ ಕ್ಷೇತ್ರದ ಅತ್ಯಂತ ಹಿರಿಯ ಕಲಾವಿದೆ ಗುರು ಉಷಾ ದಾತಾರ್ ಅವ್ರ ಜೊತೆಯಲ್ಲಿ ವೇದಿಕೆಯನ್ನು ಹಂಚಿಕೊಳ್ಳುವಂತಹ ಸೌಭಾಗ್ಯ ನನಗೆ ಸಿಕ್ತು. ಅದಕ್ಕಾಗಿ ನಾನು ಬಹಳ ಸಂತೋಷವನ್ನು ಪಡ್ತಾಯಿದ್ದೀನಿ. ಈ ಒಂದು ಸಂತೋಷಕ್ಕೆ ಹಾಗೂ ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಾನು ಮತ್ತೊಮ್ಮೆ ಗುರು ದರ್ಶಿನಿಯವರನ್ನು ನಾನು ಹಾರ್ದಿಕವಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಇನ್ನು ನನ್ನ ಮಾತು ಮುಗಿಸೋದಕ್ಕೆ ಮೊದಲು 2 ಮಾತುಗಳು ಹೇಳಬೇಕು. ಈ ನೃತ್ಯ ಕಲಾವಿದೆ ಇಷ್ಟೊಂದು ಹುಮ್ಮಸ್ಸಿನಿಂದ, ಇಷ್ಟೊಂದು ಉಮೇದಿನಿಂದ, ಇಷ್ಟೊಂದು ಪರಿಶ್ರಮವನ್ನು ವಹಿಸಿ ಬದ್ಧತೆಯಿಂದ, ಶುದ್ಧತೆಯಿಂದ ತನ್ನ ನೃತ್ಯವನ್ನು ಮಾಡಿದಂತಹ ದೀಪಾ ರಾಣಿಯವರಿಗೆ ಬೆನ್ನೆಲುಬಾಗಿ ನಿಂತಿರೋರು ಅವರ ತಂದೆ ಶ್ರೀಕಂಠರಾಜರವರು ಹಾಗೂ ತಾಯಿ ಮಂಜುಳಾ ಅವರು. ಇಂತಹ ತಂದೆ ತಾಯಂದಿರು ನಮಗೆ ಭಾಳ ಅವಶ್ಯಕ. ಇವಾಗ ನಮ್ಮ ತಂದೆ ತಾಯಂದಿರು ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಭಾಷೆ ಇದ್ರ ಕಡೆ ಹೆಚ್ಚಿನ ಗಮನ ಕೊಡುವಂಥ
ಅತ್ಯಂತ ಅವಶ್ಯಕವಾದ ಒಂದು ಸಂಗತಿ ನಡೆದಾಗಿದೆ. ಡಿಮ್ಯಾಂಡ್ ಆಫ್ ದಿ ಸಿಚುಯೇಷನ್ ಅಂತ ನಾವೇನು ಹೇಳ್ತೀವಿ, ಹಾಗೆ ಇಂದಿನ ಕೆಟ್ಟ ಪರಿಸ್ಥಿತಿಗಳಲ್ಲಿ ಇದೆಲ್ಲ ಅತ್ಯವಶ್ಯಕವಾಗಿದೆ. ನಮ್ಮ ಯುವ ಜನರು ತಮ್ಮ ಸ್ವಂತಿಕೆಯನ್ನು ಮರೆತು ಹಲವಾರು ಲೋಭಗಳಿಗೆ ಒಳಗಾಗಿ ತಮ್ಮ ತನವನ್ನು ಕಳೆದುಕೊಳ್ತಾ ಇದ್ದಾರೆ. ಅದನ್ನೆಲ್ಲ ಹೋಗಲಾಡಿಸ್ಬೇಕು. ತಂದೆ ತಾಯಂದರು, ಇಂತಹ ಆದರ್ಶ ತಂದೆ ತಾಯಂದರು ಅಂದರೆ ಮಂಜುಳಾ ಹಾಗೂ ಶ್ರೀಕಂಠರಾಜು ಅಂತಹವರ ಆದರ್ಶ ತಂದೆ ತಾಯಿಗಳು ತಮ್ಮ ಮಕ್ಕಳಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಎಲ್ಲ ರೀತಿಯ ಅವಕಾಶಗಳನ್ನು ಮಾಡಿಕೊಟ್ಟು ಬೆಂಬಲವನ್ನು ನೀಡಿ ಇಂತಹ ಕಾರ್ಯಕ್ರಮಗಳನ್ನು ನೀಡುವಂತಹ ನಿಟ್ಟಿನಲ್ಲಿ ಅವರೆಲ್ಲ ಸ್ಪಂದಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ, ಮಂಜುಳಾ ಹಾಗೂ ಶ್ರೀಕಂಠರಾಜು ದಂಪತಿಗಳವರನ್ನು ನಾನು ಹಾರ್ದಿಕವಾಗಿ ಅಭಿವಂದಿಸೋದಕ್ಕೆ ಇಷ್ಟಪಡ್ತೇನೆ. ನಾನು ಇನ್ನು ಗೆಳೆಯ ಸುಗ್ಗೇನಹಳ್ಳಿ ಷಡಕ್ಷರಿಯವರು ಈ ಕಾರ್ಯಕ್ರಮ ನಿರೂಪಣೆಯನ್ನು ಎಂದಿನಂತೆ ಅಚ್ಚುಕಟ್ಟಾಗಿ ಸರಾಗವಾಗಿ ನಿರರ್ಗಳವಾಗಿ ನಿರೂಪಿಸಿ ಕಲಾವಿದೆ ಹಾಗೂ ರಸಿಕರ ನಡುವೆ ಒಂದು ದೊಡ್ಡ ಸೇತುವೆಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅವರಿಗೆ ಅಭಿನಂದನೆಗಳು, ಅಭಿವಂದನೆಗಳು. ತಾವೆಲ್ಲ ಹೆಚ್ಚು ಸಂಖ್ಯೆಯಲ್ಲಿ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದಿದೆ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಕಲೆ ಎಲ್ಲಿದೆಯೋ ಅಲ್ಲಿ ತಾವೆಲ್ಲ ಹೋಗಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಅದನ್ನು ಪ್ರೋತ್ಸಾಹಿಸಿ ಅದು ಬೆಳಿಬೇಕು. ಮುಂದಿನ ದಿನಗಳಲ್ಲಿ ಬಹಳ ಕಷ್ಟಕರವಾದ ದಿನಗಳಿದೆ. ಅದನ್ನೆಲ್ಲ ನಾವು ಸವಾಲಾಗಿ ತೆಗೆದುಕೊಂಡು ಅದನ್ನು ಎದುರಿಸುವಂತಹ ನಿಟ್ಟಿನಲ್ಲಿ ನಾವೆಲ್ಲ ಈಗಲೇ ಸನ್ನದ್ಧರಾಗಿರಬೇಕು, ತಯಾರಾಗಿರಬೇಕು ಅಂತೇಳಿ ಹೇಳ್ತಾ ತಮಗೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿ ಈ ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಗುರು ಡಾಕ್ಟರ್ ದರ್ಶಿನಿಯವರಿಗೆ ಹಾಗೂ ತಂದೆ ತಾಯಂದಿರಾದ ಶ್ರೀಕಂಠರಾಜು ಹಾಗೂ ಮಂಜುಳಾ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ಇದನ್ನು ಮಾತು ಮುಗಿಸ್ತೀನಿ. ನಮಸ್ಕಾರ. ಈಗ ಅವರು ಶೇಷಾದ್ರಿಪುರಂ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸರ್ವೋದಯ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಶೇಷಾದ್ರಿಪುರಂ ಪದವಿ ಪೂರ್ವ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಸುಮಾರು 36 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ವ್ಯವಹಾರ ಅಧ್ಯಯನ, ಬಿಸ್ನೆಸ್ ಸ್ಟಡೀಸ್ ವಿಷಯದ ಪಠ್ಯ ಪುಸ್ತಕದ ರಿವ್ಯೂಯರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಲ್ಲೂ ಸಂದರ್ಶಕ ಉಪನ್ಯಾಸಕರಾಗಿಯೂ ಓರಿಯೆಂಟೇಷನ್ ಕಾರ್ಯಕ್ರಮದ ನಿರ್ವಾಹಕರಾಗಿಯೂ ತೊಡಗಿಸಿಕೊಂಡಿದ್ದಾರೆ. ಹಲವಾರು ಕಾರ್ಯಾಗಾರಗಳನ್ನು ಕೂಡ ನಿರ್ವಹಿಸಿದ್ದಾರೆ. ಶಿಕ್ಷಣ ಕ್ಷೇತ್ರದ ತಮ್ಮ ಸೇವೆಗಾಗಿ ಜನ್ಮಭೂಮಿ ಸಾಂಸ್ಕೃತಿಕ ವೇದಿಕೆಯಿಂದ ಶಿಕ್ಷಣ ರತ್ನ ಪ್ರಶಸ್ತಿ ಹಾಗೂ ಪ್ರೆಸಿಡೆನ್ಸಿ ವಿಶ್ವವಿದ್ಯಾಲಯದಿಂದ ಬೆಸ್ಟ್ ಟೀಚರ್ ಫಾರ್ ದ ಇಯರ್ 2021 ಮುಂತಾಗಿ ಪುರಸ್ಕರಿಸಲ್ಪಟ್ಟಿದ್ದಾರೆ. ಶ್ರೀಯುತರು ಇವತ್ತು ನಮ್ಮ ಕಾರ್ಯಕ್ರಮದ ಭಾಗವಾಗಿರುವುದು ನಮ್ಮ ಹೆಮ್ಮೆಯನ್ನು ಹೆಚ್ಚಿಸಿದೆ. ಅವರಿಂದಲೂ ಕೂಡ ಇವತ್ತಿನ ಪ್ರಸ್ತುತಿಯನ್ನು ಕುರಿತಾಗಿ 4 ಮಾತುಗಳನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಯಾರು ಹೆದರ್ಕೋಬೇಡಿ, 2 ನಿಮಿಷ ನಾನು ಮಾತಾಡೋದು. ಪ್ರಿನ್ಸಿಪಲ್ ಅಂದ ತಕ್ಷಣ ಭಯ ಆಗಿರುತ್ತೆ ನಿಮಗೆ, ಯಾಕಂದರೆ 35 ವರ್ಷ ಸರ್ವಿಸ್ ಅಂತ ಇವ್ರು ಹೇಳಿದ್ದಾರೆ. ಮಾತು 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 ನಮ್ದು ಇದ್ದೇ ಇರುತ್ತೆ ಬಿಡಿ, ಇವತ್ತು ಮಾತಾಡಲ್ಲ ಜಾಸ್ತಿ ಅನ್ನೋದು. ಯಾಕೆಂದರೆ ಇಲ್ಲಿ ನೋಡೋದು ಸಾಕಷ್ಟಿದೆ ನಮಗೆ. ಕಲೆ ಯಾರೊಬ್ಬರ ಸ್ವತ್ತು ಅಲ್ಲ, ಎಲ್ಲರ ಸ್ವತ್ತದು. ಆದರೆ ಅದು ಎಲ್ರಿಗೂ ಒಲಿಯೋದಿಲ್ಲ. ಸ್ಟೇಜ್ ಮೇಲೆ ಇರೋರಿಗೂ ನನಗೂ ಸಂಬಂಧವೇ ಇಲ್ಲ. ಅವರೆಲ್ಲ ನೋಡಿ ಎಂಥ ಕಲೆ ಇದೆ ಅವರುಗಳಲ್ಲಿ. ನಾನು ಬರೀ ಅಭಿಮಾನಿ ಅಷ್ಟೇ, ಕಲಾಭಿಮಾನಿ ಅಷ್ಟೇ. ಎಷ್ಟೋ ಜನ ನಾವು ಹಾಗೇ ಇದ್ದೀವಿ. ಸೊ ಇದು ಕಲೆ, ಅಲ್ಲಿರೋದು ಕಲೆ. ನಮ್ಮ ಪ್ರಸಾದ್ ಅವರು ವಿಜಯ ಕಾಲೇಜ್ ಪ್ರಿನ್ಸಿಪಲ್ ಅಂದಾಗ ಸ್ವಲ್ಪ ಸಮಾಧಾನ ಆಯಿತು, ಸ್ವಲ್ಪ ನಮ್ಮ ಕಡೆ ಇದ್ದೀರಿ ಇಲ್ಲಿ ಪ್ರಿನ್ಸಿಪಲ್ ಪೋಸ್ಟಲ್ಲಿ ಅಂದ್ಬಿಟ್ಟು. ಹಾಗೆ ನಮ್ಮ ಅಮ್ಮನವರು ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ. ಅಲ್ಲೊಬ್ಬರು ಕೂತಿದ್ದಾರೆ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾ, ಸಾಯಂಕಾಲ ಹೋಗಿ ಪ್ರಾಕ್ಟೀಸ್ ಮಾಡ್ತಾರಂತೆ. ಅವ್ರ ರಂಗಪ್ರವೇಶ ಕೂಡ ಆಗಿದೆ. ಭಾಳ ನಿಜವಾಗ್ಲೂ ಇದು ಕಲೆ ಅನ್ನೋದು ನಾನು ಯಾವತ್ತೂ ಹೇಳೋದು. ನಮ್ಮ ದೀಪಾ ರಾಣಿ ನಮ್ಮ ಕಾಲೇಜ್ ಸೇರಿದಾಗ ಫಸ್ಟ್ ಡೇಯಿಂದ ರೆಕಗ್ನೈಸ್ ಮಾಡಿಬಿಟ್ವಿ ಅವಳ ಟ್ಯಾಲೆಂಟ್ನ. ಮೇಡಮ್ 2 ವರ್ಷ ಎಷ್ಟು ಚೆನ್ನಾಗಿ ಪ್ರೋಗ್ರಾಮ್ಗಳು ಕೊಟ್ಟಳು ಕಾಲೇಜಲ್ಲಿ ಅಂದರೆ ಕಂಪ್ಲೀಟ್ ಶಿ ವಾಸ್ ಅನ್ ಅಸೆಟ್ ಫಾರ್ ಅಸ್ ದೀಪಾ ರಾಣಿ. ಸೊ 2 ವರ್ಷ ಅವ್ರಿಗೆ ನೋಡಿ, ಕಾಲೇಜ್ಗಳು ಎಜುಕೇಷನ್ ಈಸ್ ಕಮರ್ಷಿಯಲೈಸ್ಡ್. ಕಾಲೇಜುಗಳು ವ್ಯಾಪಾರ ಕೇಂದ್ರಗಳಾಗ್ಬಿಟ್ಟಿವೆ. ಸ್ಟೂಡೆಂಟ್ಸ್ನ ಎಷ್ಟೋ ಕಾಲೇಜುಗಳು ಅಡ್ಮಿಷನ್ ಮಾಡ್ತಿಲ್ಲ, ಕೊಂಡ್ಕೊಳ್ತಾ ಇದ್ದಾರೆ ಬೆಲೆ ಕೊಟ್ಟು. ಅಂಥ ಕಾಲೇಜುಗಳಲ್ಲಿ ನಮ್ಮದು ಸೋಕಾಲ್ ಟ್ರೆಡಿಷನ್, ನಾವು ವಿಜಯ ಕಾಲೇಜು, MES ಕಾಲೇಜ್ ಎಲ್ಲ ವಿ ಆರ್ ಆಲ್ ಟ್ರೆಡಿಷನಲ್ ಕಾಲೇಜಸ್. ಇನ್ನೂ ನಮ್ಮಲ್ಲಿ ಕಲ್ಚರ್ ಇರ್ಬೋದು, ಎಥಿಕ್ಸ್ ಇರ್ಬೋದು, ಮಾರಲ್ ವ್ಯಾಲ್ಯೂಸ್ ಆಗ್ಬೋದು ಇನ್ನೂ ಉಳ್ಕೊಂಡಿದೆ ನಮ್ಮಲ್ಲಿ. ಸೊ ದೀಪಾರಾಣಿ ಅಂತವನ್ನ ಭಾಳ ಪ್ರೋತ್ಸಾಹ ಕೊಟ್ವಿ. ನಮಗೆ ಕಲೆ ಗೊತ್ತಿಲ್ಲ, ಆದರೆ ಕಲೆನ ಪ್ರೋತ್ಸಾಹ ಕೊಡೋದು ಒಂದು ಕಲೆನೇ ಯಾವತ್ತು ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಆ ಪ್ರೋತ್ಸಾಹಕ್ಕೆ ನೀವು ಇಲ್ಲೆಲ್ಲ ಇವತ್ತು ಕೂತಿದ್ದೀರಿ. ಆ್ಯಂಡ್ ದೀಪಾ ಈಸ್ ಸೋ ಲಕ್ಕಿ ಆ್ಯಂಡ್ ಸೋ ಫಾರ್ಚುನೇಟ್
ಟು ಬಿ ದ ಡಿಸೈಪಲ್ ಆಫ್ ಸಚ್ ಎ ಗ್ರೇಟ್ ಲೆಜೆಂಡ್ ಹೇಳ್ತೀನಿ ನಾನು. ನಮ್ಮ ಮೇಡಮ್ ಅವರು ಡಾಕ್ಟ್ರು ನಿಜವಾಗ್ಲೂ ಎಂಥ ಇದು ರೀ ಡಾಕ್ಟರ್ ದರ್ಶಿನಿ ಅವರು. ಅವರ ಜರ್ನಿ ನೋಡಿದಾಗ ಓದಿದಾಗ ನಿಜವಾಗ್ಲೂ ಭಾಳ ಖುಷಿಯಾಯಿತು ಮೇಡಮ್. ಆಮೇಲೆ ದೀಪ ಹಾವಭಾವಗಳು, ಆ ಭಂಗಿಗಳು, ನಿಜವಾಗ್ಲೂ ಪಗಡೆ ಆಟದ್ದು ನೋಡಿದ್ರೆ ಎಂಥ ಎಕ್ಸ್ಪ್ರೆಷನ್ ರೀ, ಅದೊಂದು ಅದ್ಭುತ ನಿಜವಾಗ್ಲೂ. ಸೊ ಇದೆಲ್ಲ ನೋಡಿ ನನಗೆ ಭಾಳ ಖುಷಿ ಆಯಿತು. ಆ್ಯಂಡ್ ದೀಪಾಸ್ ಫಾದರ್ ಆ್ಯಂಡ್ ಮದರ್ ಆರ್ ಸೋ ಲಕ್ಕಿ, ದೇ ಆರ್ ಬ್ಲೆಸ್ಡ್. ಹಾಗೆ ದೀಪಾನೂ ಅಷ್ಟೇ, ಆ ಎನ್ಕರೇಜ್ಮೆಂಟ್ ಅವಳಿಗೆ ಸಿಕ್ಕಿದೆ. ನಮ್ಮಿಂದ ಕೂಡ ಸಾಕಷ್ಟು ಎನ್ಕರೇಜ್ಮೆಂಟ್ ಅವಳಿಗೆ ಸಿಕ್ಕಿದೆ. ಬಿಕಾಸ್ ಯಾವುದೇ ಒಂದು ಮನೇಲಿ ಮಕ್ಕಳನ್ನ ಓದಿಸ್ಬೇಕು, ಜೊತೆಗೆ ಇಂಥ ಒಂದು ಕಲೆನ ವೃದ್ಧಿಸ್ಬೇಕು ಅವರಲ್ಲಿ ಅಂದರೆ 3 ಸ್ಥಿತಿಗತಿಗಳು ಮುಖ್ಯ ಆಗುತ್ತೆ. ಒಂದು ಮನೆ ಸ್ಥಿತಿ, ಇನ್ನೊಂದು ಮನಸ್ಥಿತಿ, ಇನ್ನೊಂದು ಮನಿಸ್ಥಿತಿ. 3 ಮುಖ್ಯ ಆಗುತ್ತೆ. ಮನಸ್ಥಿತಿ, ಮನಸ್ಸಿರಬೇಕು ಓದಿಸೋದಕ್ಕೆ, ಹಾಗೆ ಇಂಥ ಒಂದು ಕಲೆನ ಬೆಳೆಸೋದಕ್ಕೆ. ಮನೆ ಸ್ಥಿತಿ, ಮನೆ ವಾತಾವರಣ ಅದಕ್ಕೆ ಒಂದುಗೂಡಬೇಕು. ಮನಿಸ್ಥಿತಿ, ಫೈನಾನ್ಷಿಯಲಿ ಸ್ವಲ್ಪ ಆದರೂ ಇರಬೇಕು. ಸೊ ಇದೆಲ್ಲ 3 ಸೇರಿದ್ರೇ, ಈ ವಸ್ತುಸ್ಥಿತಿಗಳು ಸೇರಿದ್ರೇ ನಾವು ಏನಾದ್ರು ಸಾಧನೆ ಮಾಡ್ಬೋದು ಈ ರಂಗದಲ್ಲಿ ಅಂತ ಅನಿಸುತ್ತೆ. ಭಾಳ ಸುಂದರವಾದ ಒಂದು ಸಂಜೆ ಇದು, ಭಾಳ ಖುಷಿ ಆಯಿತು. ನಮ್ಮ ನಿರೂಪಣೆಗಾರರು ಅಷ್ಟು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದಾರೆ, ಇದನ್ನೆಲ್ಲ ಗುರುತಿಸೋರು ನಾವೆಲ್ಲ ಪ್ರಿನ್ಸಿಪಲ್ ಆಗಿ. ನಿಜವಾಗ್ಲೂ ಭಾಳ ಖುಷಿಯಾಗಿದೆ. ಎಲ್ರಿಗೂ ನಾನು ವಂದಿಸ್ತಾ ಇದ್ದೀನಿ. ದೀಪಾಗೆ ಒಳ್ಳೆಯದಾಗಲಿ, ದೀಪಾ ತಂದೆ ತಾಯಿಗೆ, ಮೇಡಮ್ಗೆ, ಎಲ್ರಿಗೂ ಒಳ್ಳೆಯದಾಗಲಿ. ನಿಮಗೂ ಕೂಡ ದೇವರು ಆಯುಷು ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಿ ಅಂತ ಕೋರ್ಕೊಳ್ತೀನಿ. ನಮಸ್ಕಾರ. ಓಕೆ, ಇದಾಗಿತ್ತು ಇವತ್ತಿನ ಇವೆಂಟ್. ಆ್ಯಂಡ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಒಳ್ಳೆ ಕಂಟೆಂಟ್ ತೊಗೊಂಡು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು ಸೋ ಮಚ್.